ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಲ್ಯಾಂಡ್ ಸ್ನೇಹಿತರೆ. ತಾರ್ ರೋಡ್ ಪಾಯಿಂಟ್ ಇದೆ. ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ವಿಲೇಜ್ಗೂ ನಿಯರ್ ಆಗಿದೆ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ಸಾಲಿಡಾಗಿ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಇವರು ಮಾರೋ ಉದ್ದೇಶದಿಂದ ಕಲ್ಟಿವೇಷನ್ ಮಾಡಿಲ್ಲ. ಲ್ಯಾಂಡ್ ಮಾತ್ರ ತುಂಬ ಸಾಲಿಡಾಗಿದೆ. ರೋಡ್ ಬಿಡ್ತು ಕೂಡ ನಿಮಗೆ ಅದೇ ಥರ ಇದೆ ಸ್ನೇಹಿತರೆ. ರೋಡ್ಗೆ ಉದ್ದ ಲೆಂತ್ ತುಂಬ ಚೆನ್ನಾಗಿದೆ. ನೀವೀಗ ನೋಡಿರಿ, ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ಇಲ್ಲೆಲ್ಲ ವಾಸ ಇದ್ದಾರೆ ಸ್ನೇಹಿತರೆ. ನಮಗಿಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಮೇಲೆ ಇವರು ಪರ್ ಎಕರ್ ಬಂದು 21 lakhs ಹೇಳ್ತಾರೆ. 1 ಎಕರೆಗೆ 21 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡ್ರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಯಾಕೆಂದ್ರೆ ನಾವು ಯಾರ ಜೊತೆ ಮಾತಾಡೋದು, ನಾವು ನೇರವಾಗಿ ರೈತರ ಜೊತೆ ಮಾತಾಡ್ತೀವಿ ಸ್ನೇಹಿತರೆ. ನಾವು ಮಧ್ಯವರ್ತಿಗಳಿಗೆ ಇಲ್ಲ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಅಂತ ನಾವು ಏನು ಕೂಡ ಅದನ್ನು ಇದು ಮಾಡಲ್ಲ. ಯಾಕೆಂದ್ರೆ ಹತ್ರ ವ್ಯವಹಾರ ಮಾಡಲ್ಲ. ನೇರ ರೈತರ ಹತ್ರ ವ್ಯವಹಾರ ಮಾಡೋದ್ರಿಂದ ನಿಮ್ಗಳಿಗೆ ನೇರ ರೈತರ ಹತ್ರ ಮಾತಾಡೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಲ್ಯಾಂಡ್ ಹೆಂಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ಗಳಿದ್ದಾವೆ. ಇಲ್ಲಿ ಸಾಮಾನ್ಯವಾಗಿ ಅರಿಶಿನ, ತೆಂಗು, ಜೋಳ ಈ ಥರ ಸುಮಾರು ವೆರೈಟಿ ರೀತಿಯ ಬೆಳೆಗಳನ್ನ ಇವರು ಬೆಳೀತಾರೆ. ನಾವು ಕೂಡ ಈ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ಮೇಲೆ ಒಳ್ಳೆ ಅದ್ಭುತವಾದ ತೋಟ ಮಾಡುವ ಸ್ನೇಹಿತರೆ. 1 ಎಕರೆಯಲ್ಲಿ ಸಿಂಪಲ್ಲಾಗಿ 21 lakhs ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಒಂದು ಸಿಂಪಲ್ಲಾಗಿ ಅಡಿಕೆನೋ, ತೆಂಗು, ಮಾವು, ಇಲ್ಲದ್ರೆ ನೇರಳೆ ಮರಗಳು, ಏನೋ ಒಂದು ನಮಗೆ ಅನುಕೂಲ ಆಗುವಂಥ ಗಿಡಗಳನ್ನ ಹಾಕ್ಕೊಂಡು ಒಳ್ಳೆ ಅದ್ಭುತವಾದ ತೋಟ ಮಾಡಿಕೊಂಡು ಒಂದು ಸಿಂಪಲಾಗಿ ಒಂದು ಮನೆ ಕಟ್ಕೊಂಡ್ರೆ ನಮಗಿದು ಸೂಪರಾಗಿರುತ್ತೆ ಸ್ನೇಹಿತರೆ. ಏಕೆಂದರೆ ಇಲ್ಲೆಲ್ಲ ಕೂಡ ನಮಗೆ ರನ್ನಿಂಗ್ ಕಲ್ಟಿವೇಷನ್, ಒಳ್ಳೆ ನೀರಾವರಿ ಇರುವಂಥ ಜಾಗ ಆದ್ದರಿಂದ ನಮಗಿದು ಎಲ್ಲ ರೀತಿಗೂ ಅನುಕೂಲಕರವಾಗಿದೆ. ನಾವು ಯಾವುದೇ ರೀತಿಯಾದ ಇನ್ನೊಬ್ಬರು ಜಮೀನು ಮೇಲೆ ಹೋಗಬೇಕಾದ ಪ್ರಮೇಯ ಇಲ್ಲ. ಯಾಕೆಂದರೆ ಇವತ್ತು ಪ್ರತಿಯೊಂದು ಕಡೆನೂ ಪೊಲ್ಯೂಷನ್ ಇರೋದ್ರಿಂದ ನಾವು ಸದ್ಯಕ್ಕೆ ಬೇಜಾರು ಮಾಡ್ಕೊಂಡು, ನಾವು ನಿನ್ನೆ ಒಂದು ಪೇಪರ್ ನೋಡಿದಾಗ ಪೇಪರ್ ನ್ಯೂಸ್ಲಿತ್ತು, 30 ವರ್ಷಕ್ಕೆ ಶುಗರು, BP ಎಲ್ಲ ರೈಸ್ ಆಗಿದೆ, ಕ್ಯಾನ್ಸರ್ ಇವೆಲ್ಲ ಬರ್ತಾಯಿದ್ದಾವೆ ಅಂತ. ಯಾತಕ್ಕೆ ಇವೆಲ್ಲ ಬರ್ತಿದ್ದಾವೆ? ಒಂದು ಕಡೆ ಯೋಚನೆ ಮಾಡೋದು ನಿಜವಲ್ವೇ? ನಾವು ಬಳಸುವಂಥ ಆಹಾರ ಆಗ್ಬೋದು, ನಾವು ತಿನ್ನುವಂಥ ಹಣ್ಣುಗಳಾಗ್ಬೋದು, ಪ್ರತಿಯೊಂದು ಕೂಡ ಕಾರಣನೇ ಸ್ನೇಹಿತರೆ. ಏಕೆಂದರೆ ಹಣ್ಣು ರುಚಿ ಬರಲಿ ಅಂತ ಎಲ್ಲ ಇಂಜೆಕ್ಟ್ ಮಾಡಿ 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 ಮಾರೋದ್ರಿಂದ ಸ್ವಲ್ಪ ಈ ಥರ ಹಣ್ಣಿಗೆ ಟೇಸ್ಟ್ ಬರಲಿ ಅಂದ್ಬಿಟ್ಟು ಕೆಲವರು ಮಾಡ್ತಾರೆ. ಪ್ರತಿಯೊಂದು ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಇವೆಲ್ಲ ಸರ್ವಸಾಮಾನ್ಯವಾಗಿದೆ. ನಾವು ಗಿಡಗಳನ್ನ ಹಾಕೊಂಡು ನ್ಯಾಚುರಲಾಗಿ ಬೆಳೆಸಿದಾಗ ನಮಗದು ಇದಾಗುತ್ತೆ. ಆಮೇಲೆ ಮಿಶ್ರ ತಳಿಗಳು ಹಾಕೋಬೇಕು ಯಾವಲ್ವೇ, ವೆರೈಟಿ ನಮ್ಗೆ ಯಾವುದಾದ್ರು ಎಷ್ಟೆಷ್ಟು ಬೇಕು ಅಂದರೆ ಅಷ್ಟೆಷ್ಟು ಗಿಡಗಳನ್ನ ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಒಂದು ನೋಡಿ ಹಿಂದ್ಗಡೆ ಎಲ್ಲ ತೋಟ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಸೂಪರಾಗಿದೆ ಮಾತ್ರ. ನಿಮಗೆ ಒಳ್ಳೆ ಅನುಕೂಲವಾದ ರೀತಿಯಲ್ಲಿ ಇದೆ ಸ್ನೇಹಿತರೆ. ಭೂಮಿ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ 1 ಎಕರೆಗೆ ನಿಮಗೆ 1.5 ನೀರು ಸಿಕ್ಕರೂ ಸಾಕು, ನಿಮಗೆ ಒಳ್ಳೆ ತೋಟ ಮಾಡ್ಕೋಬೋದು. ಇಲ್ಲೆಲ್ಲ ಸಾಮಾನ್ಯವಾಗಿ 2 ಇಂಚ್ 2 ನೀರು ಸಿಗುತ್ತೆ. ಏಕೆಂದರೆ ಭೂಮಿ ನಿಮಗೆ ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಕೂಡ ನಿಮಗೆ ಪ್ರಕೃತಿ ಅದೇ ಥರ ಇದೆ ಸ್ನೇಹಿತರೆ. ಇವತ್ತು ಎಲ್ಲೇ ಹೋದರೂ ನಮಗೆ ಮಾತೆತ್ರ ನಾನು ನೋಡ್ತಾ ಇದ್ದೀನಿ ಸ್ನೇಹಿತರೆ, ಬೇಜಾರು ಮಾಡ್ಕೊಬೇಡಿ. ಎಲ್ಲೇ ಹೋದ್ರೂ 30 ಲಕ್ಷ, 35 ಲಕ್ಷ, 28 ಲಕ್ಷ ವ್ಯಾಲ್ಯೂನೇ ಇಲ್ಲ ಭೂಮಿಗೆ, ಅಷ್ಟು ಹೇಳ್ತಿದ್ದಾರೆ. ಇವರು ಬರೀ 21 ಲಕ್ಷ ಹೇಳ್ತಿದ್ದಾರೆ. ನೇರ ಕೂತ್ಕೊಂಡ್ರೆ ನಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು 1 ಎಕರೆ ಲ್ಯಾಂಡ್ ಬೇಕು ನನಗೆ, ಎಷ್ಟು ಬಜೆಟ್ ಇದೆ ಅನ್ನೋರು ಈ ಲ್ಯಾಂಡ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತಾರ್ ರೋಡ್ ಅಪ್ರೋಚ್ ಇರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.